ಸರ್ ಎಮ್ ಇ ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಹಮ್ಮಿಕೊಂಡಿರುವ ಒನ್ ಡೇ ಸ್ಟೇಟ್ ಲೆವೆಲ್ ವರ್ಕ್ಶಾಪ್ ಪ್ರಿಸರ್ವೇಷನ್ ಆಫ್ biological specimens and fixing them by taxidermy technique. ಎಲ್ಲರಿಗೂ ನಮಸ್ಕಾರ ಹೇಳ್ತಾ, ನನಗೆ ಟೆಕ್ನಿಕಲ್ ಸೆಕ್ಷನ್ಗೆ ಭಾಳ ಟೈಮ್ ಬೇಕು. ಓಕೆ, ಹಾಗಾಗಿ ಸ್ವಲ್ಪ ಶಾರ್ಟ್ ಆಗಿ ಹೇಳ್ತೀನಿ. ಸೊ ಇಲ್ಲಿ ಏನು ಕುಂತಿರಲ್ಲ, ಯು ಆರ್ ದ ಲಕ್ಕಿಯೆಸ್ಟ್ ಪರ್ಸನ್ಸ್. ಓಕೆ, ಸ್ಟೂಡೆಂಟ್ಸ್ ಯಾರಿಗೂ ಕುಂತಿರಲ್ಲ. ವಸಂತ್ ಕುಮಾರ್ ಸರ್ 1 ವರ್ಷದಿಂದ ಬೆನ್ನತ್ತಿದ್ರು ನನಗೆ, ಸರ್ ಡೇಟ್ ಕೊಡ್ರಿ. ನಾ ಅಲ್ಲೇ ಬೇರೆ ಕಾಲೇಜ್ ಯೂನಿವರ್ಸಿಟಿಗೆ ಹೋಗ್ತಾ ಅಲ್ಲಿ ಟೈಮ್ ಅಲ್ಲೇ ಏನಾಗುತ್ತೆ, ಅದಕ್ಕೆ ಒನ್ ಡೇ ಇಲ್ಲಿ ಫಿಕ್ಸ್ ಮಾಡಿದ್ರೆ ಆಯ್ತು ಸರ್, ನಂದು ಡೇಟ್ ಇದೆ. ಇದ್ರ ಮುಂಚೆ ಒಂದು ಗದಗ ಜೆ ಟಿ ಕಾಲೇಜ್ನಲ್ಲಿ ಮಾಡಿದ್ದೆ, ಮತ್ತೆ ಬೇರೆ 2 ಯೂನಿವರ್ಸಿಟಿ ಮಾಡಿದ್ದೆ. ಇದಾದ್ಮೇಲೆ ಮತ್ತೆ 2 ಕಾಲೇಜ್ ಇದಾವೆ. ಅವ್ರ ಸಂಬಂಧ ನಾನು ಲೀಚ್ ತರ ಇದ್ದಾಗೆ, ನಾನು ಲೀಚ್ ಒಂದ್ಸಲ ಅಂದ್ಕೊಂಡು ಬಿಡೋದಿಲ್ಲ. ಅವ್ರು ಹಾಗೆ ಇದ್ದಾರೆ. ಒಮ್ಮೆ ಆಯ್ತಂತೇಳಿ ಎಲ್ಲ ಇದು ಮಾಡಿದ್ವಿ, ಫಿಕ್ಸ್ ಮಾಡಿದ್ರೆ ಎಲ್ಲ. ನಾವೆಲ್ಲ ಕಾಲೇಜ್ ಲೆವೆಲ್ ಮಾಡ್ತಾರ ಅಂತ ಮಾಡಿದ್ದೆ, ಇಡೀ ರಾಜ್ಯದ ಮಟ್ಟದ ಲೆವೆಲ್ ಮಾಡ್ತಾ ಇದ್ದಾರೆ. ಓಕೆ, ಭಾಳ ಖುಷಿ ವಿಚಾರ. ಆಮೇಲೆ ಇನ್ನೊಂದು ಏನು ಖುಷಿ ಅಂತಂದ್ರೆ, ಇವರು ಫ್ಯಾಕಲ್ಟಿ ಎಲ್ಲರೂ ಭಾಳ ಗುಂಪು, ಅವ್ರದ್ದು ಸ್ಟ್ರಾಂಗ್ ಬಾಂಡ್ ಇದೆ. ಎಲ್ಲರೂ ಕೂಡಿ ಅಂದ್ರೆ ಸಬ್ಜೆಕ್ಟ್ ಯಾವುದೇ ಇರಲಿ ಕೂಡ ಅವರು ಎಲ್ಲರೂ ಇನ್ವಾಲ್ವ್ಮೆಂಟ್ ಆಗಿ ಒಂದೊಂದು ಸೆಕ್ಷನ್ ತಗೊಂಡು ಎಲ್ಲ ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇದೊಂದು ಖುಷಿ ವಿಚಾರ. ಹಂಗೆ ಇನ್ನು ಟ್ಯಾಕ್ಸಿಡರ್ಮಿ ಬಗ್ಗೆ ಹೇಳ್ಬೇಕಂದ್ರೆ, ಇದೊಂದು ಈಗ ನೋಡ್ರಿ, ಟ್ಯಾಕ್ಸಸ್ ಮೀನ್ಸ್ ಅರೇಂಜ್ಮೆಂಟ್ ಆ್ಯಂಡ್ ಡರ್ಮ ಮೀನ್ಸ್ ಸ್ಕಿನ್. ಇನ್ನನ್ನ ಏನು ಮಾಡೋದು, ಸಹಜವಾಗಿ ಸತ್ತಂಥ ಪ್ರಾಣಿಗಳನ್ನು ನಾವೇನು ಮಾಡೋದು, ಮುಂದಿನ ಪೀಳಿಗೆಗೆ ಎಜುಕೇಷನ್ ಪರ್ಪಸ್ ನಾವೇನು ಮಾಡೋದು, ಪ್ರಿಸರ್ವೇಷನ್ ಮಾಡೋದು. ಕೆಲವೊಂದು ನೀವು ಗೊತ್ತಿರಬೇಕು, ಕೆಲವೊಂದು ಎನಿಮಲ್ಸ್ ಎಕ್ಸ್ಟಿಂಕ್ಟ್ ಆಗ್ತಾ ಇದಾವೆ. ಓಕೆ, ಅಂಥ ಎನಿಮಲ್ಸ್ ನಾವು ಪ್ರಿಸರ್ವ್ ಮಾಡಿಟ್ರೆ ಮುಂದಿನ ಜನರೇಷನ್ ಮಕ್ಕಳು ನೋಡ್ತಾರೆ ಇಂಥ ಎನಿಮಲ್ಸ್ ಇದ್ದು ಅಂತೇಳಿ. ಓಕೆ, ಈಗ ನೀವು ಡೋಡೋ ಪಕ್ಷಿಗಳನ್ನ ನೋಡ್ಬೋದು. ಓಕೆ, ಅದು ಒಂದು ಟ್ಯಾಕ್ಸಿಡರ್ಮಿ ಮಾಡಿಟ್ಟಿದ್ದಾರೆ. ಈಗ ಎಲ್ಲಿ ಇಲ್ಲ, ನಮ್ಮಲ್ಲಿ ಇದ್ರೆ ನಾವು ತೋರಿಸ್ಬೋದಿತ್ತು, ಅದನ್ನ ಒಂದು ಟ್ಯಾಕ್ಸಿಡರ್ಮಿ ಮಾಡಿಟ್ಟಿದ್ದಾರೆ. ಓಕೆ, ಹಾಗೆ ಕೂಡ ಕೆಲವೊಂದು ಎನಿಮಲ್ಸ್ ಸೆಕ್ಷನ್ ನೋಡಿ, ಚೀತಾ ಇಲ್ಲ. ಚೀತಾ ಈಗ 1962 ಒಳಗೆ ಎಕ್ಸ್ಟೆಂಟ್ ಆಗಿಬಿಟ್ಟಿದ್ದಾವೆ. ಚೀತಾ ಬೇರೆ, ಚಿರತೆ ಬೇರೆ, ಜಾಗ್ವಾರ್ ಬೇರೆ, ಇವು 3 ಬೇರೆ ಬೇರೆ. ನಮ್ಮಲ್ಲಿರೋದು ಚಿರತೆ ಈಗ. ಓಕೆ, ಚೀತಾ ಎಕ್ಸ್ಟೆಂಟ್ ಆಗಿಬಿಟ್ಟಿದ್ದಾವೆ. ಈಗ ಭಾರತ ಆಫ್ರಿಕಾದ ನಬೀಬಿಯಾ ದೇಶದಿಂದ ತೆಗೆದುಕೊಂಡು ಬಂದಿದ್ದಾರೆ ಅಂತ, ಅಂದ್ರೆ ಸಾಕಾಕ. ಓಕೆ, ಅದನ್ನ ಬ್ರೀಡ್ ಮಾಡಿ ಅದ್ರ ಸಂತತಿ ಬೆಳೆಸಾಕ. ಇಂಥವೆಲ್ಲ ಎನಿಮಲ್ಸ್ ನಾವು ಎಕ್ಸ್ಟೆಂಟ್ ಸ್ಪೀಸೀಸ್ ಪ್ರಿಸರ್ವ್ ಮಾಡಿದ್ರೆ ನಾವು ಈ ಥರ ಮಕ್ಕಳಿಗೆಲ್ಲ ತೋರಿಸ್ಬೋದು. ಓಕೆ, ಅದರಿಂದ ಎಜುಕೇಟ್ ಮಾಡ್ಬೋದು. ಅದನ್ನ ಡೀಟೇಲ್ ಆಗಿ ನಾ ಎಲ್ಲ ನಿಮ್ಗೆ ಪ್ರೆಸೆಂಟೇಷನ್ ಮುಖಾಂತರ ಹೇಳ್ತೀನಿ. ಓಕೆ, ಎಲ್ಲ ಒಂದು ಸ್ವಲ್ಪ ಈ ಟ್ಯಾಕ್ಸಿಡರ್ಮಿ ಅಂತಂದ್ರೆ, ಈಗ ಫಿಶ್ ಅನ್ನ ಈಗ ನಾ ತೋರಿಸ್ತೀನಿ ನೀವು ಪ್ರೆಸೆಂಟೇಷನ್. ಒಂದು ಎನಿಮಲ್ ಯಾವುದೋ ಸಹಜವಾಗಿ ಸತ್ತಂತ ಪ್ರಾಣಿಯನ್ನ ಕಟ್ ಮಾಡಿ ಅದರ ಮಾಂಸವನ್ನ ತೆಗೆದು ಸೇಮ್ ಎಲ್ಲ ಕೆಮಿಕಲ್ಸ್ ಹಾಕಿ ಸ್ಟಫ್ ಮಾಡಿ ಸೇಮ್ ಹಂಗೆ ರೆಡಿ ಮಾಡ್ತೀವಿ. ಒಂದು ಎನಿಮಲ್ಸ್ ನಾವು ಪ್ರಿಸರ್ವ್ ಮಾಡಿಟ್ರೆ 200 ರಿಂದ 300 ವರ್ಷ ಹಂಗೆ ಇಡ್ಬೋದು. 700 ರಿಂದ 300 ವರ್ಷ, ಎಷ್ಟು ಲಕ್ಷಾಂತರ ವಿದ್ಯಾರ್ಥಿಗಳು. ಸರ್ ಹೇಳಿದಾಗೆ ಮೇಂಟೆನೆನ್ಸು ಬೇಕಾಗ್ತದೆ. ಓಕೆ, ಅದೆಲ್ಲ ಹೇಳ್ತೀನಿ ನಿಮಗೆ. ಟೆಕ್ನಿಕಲ್ ಸೆಕ್ಷನ್ ಫುಲ್ ಕ್ಲಿಯರ್ ಆಗಿ ಹೇಳ್ತೀನಿ. ನನಗೆ ಮಾತನಾಡೋಕ್ಕೂ ಅವಕಾಶ ಕೊಟ್ಟಂತ ನನಗೆ ಧನ್ಯವಾದಗಳು ತಿಳಿಸ್ತೀನಿ.